ರಾಜ್ಯ ಮಟ್ಟದ ಪುರುಷ ಮತ್ತು ಮಹಿಳೆಯರ ವಾಲಿಬಾಲ್ ಪಂದ್ಯಾವಳಿ 26 ಮತ್ತು 27ನೇ ತಾರೀಕು ಶ್ರೀ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈ ಒಂದು ಸಂದರ್ಭದಲ್ಲಿ ನಮ್ಮ ಕಾಲೇಜಿನ ಕರ್ನಾಟಕ ರಾಜ್ಯ ಸರ್ಕಾರದ ಗೃಹ ಮಂತ್ರಿಗಳು ಹಾಗೂ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳು, ನೆಚ್ಚಿನ ನಾಯಕರಾದಂಥ ಡಾಕ್ಟರ್ ಜಿ ಪರಮೇಶ್ವರ ಸರ್ ಅವರು ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್ನ ಕೆ ಬಿ ಲಿಂಗೇಗೌಡ ಸರ್ ಅವರು, ಡಾಕ್ಟರ್ MZ ಕೊರಿಯನ್ ಸರ್ ಅವರು, ಎಕ್ಸಾಮ್ ಕಂಟ್ರೋಲರು ಡಾಕ್ಟರ್ ಜಿ ಗುರುಶಂಕರ್ ಸರ್ ಅವರು, ಹಾಗೆ ನಮ್ಮ ವಿವೇಕ್ ವೀರಯ್ಯ ಸರ್ ಅವರು ಎಲ್ಲರೂ ಸಹ ಈ ಕಾರ್ಯಕ್ರಮದಲ್ಲಿ, ಹಾಗೆ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ಅಕಾಡೆಮಿಕ್ ಡೀನ್ ಶ್ರೀ ರೇಣುಕಲತಾ ಮೇಡಮ್, ಹಾಗೆ ನಮ್ಮ ಕಾರ್ಯಕ್ರಮದ ಮುಖ್ಯ ಬೆನ್ನೆಲುಬು ಆದಂಥ ಡಾಕ್ಟರ್ ರವಿ ಪ್ರಕಾಶ MS ಅವರು ಸಹ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಸಿದ್ಧಾರ್ಥ ತಾಂತ್ರಿಕ ವಿದ್ಯಾಲಯ, ಸಿದ್ಧಾರ್ಥ ಅಕಾಡೆಮಿ ಆಫ್ ಹೈಯರ್ ಎಜುಕೇಷನ್, ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್ ಆ್ಯಂಡ್ ಸ್ಪೋರ್ಟ್ಸ್ ಜಾಯಿಂಟ್ಲಿ ಆರ್ಗನೈಸಿಂಗ್ ಸ್ಟೇಟ್ ಲೆವೆಲ್ ಇಂಟರ್ ಕಾಲೇಜಿಯೇಟ್ ವಾಲಿಬಾಲ್ ಟೂರ್ನಮೆಂಟ್ ಫಾರ್ ಮೆನ್ ಆ್ಯಂಡ್ ವುಮೆನ್ 2024. ರಾಜ್ಯದ ವಿವಿಧ ಮೂಲೆಗಳಿಂದ, ಅಂದರೆ ಹಾಸನ, ಮೈಸೂರು, ಚಿಕ್ಕಬಳ್ಳಾಪುರ, ಬೆಂಗಳೂರು, ಮಂಗಳೂರು ಇಂಥ ಜಿಲ್ಲೆಗಳಿಂದ, ವಿವಿಧ ಕಾಲೇಜುಗಳಿಂದ 16 ತಂಡಗಳು ಹಾಗೂ ತುಮಕೂರು ಜಿಲ್ಲೆಯ 6 ಪ್ರತಿಷ್ಠಿತ ಕಾಲೇಜುಗಳು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮಹಿಳಾ ಮತ್ತು ಪುರುಷರ ತಂಡಗಳು, 2 ತಂಡಗಳು ನಮಗೆ ಭಾಗವಹಿಸ್ತಾ ಇದ್ದಾರೆ. ಈ ಒಂದು ಕ್ರೀಡಾಕೂಟದಲ್ಲಿ 16 ಬಾಲಕರ ತಂಡ, 6ರಿಂದ 8 ಮಹಿಳಾ ತಂಡಗಳು, ಹಾಗೆ ತುಮಕೂರು ಜಿಲ್ಲೆಯ ವಾಲಿಬಾಲ್ ಸಂಸ್ಥೆಯ 10 ಜನ ನುರಿತ ತೀರ್ಪುಗಾರರು ಆಗಮಿಸ್ತಾ ಇದ್ದಾರೆ. ಇದರ ಜೊತೆಗೆ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದ ವತಿಯಿಂದ ಬರುವಂಥ ಕ್ರೀಡಾಪಟುಗಳಿಗೆ ಉಚಿತವಾಗಿ ಊಟದ ವ್ಯವಸ್ಥೆ, ವಸತಿ ವ್ಯವಸ್ಥೆಯನ್ನು ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಕಲ್ಪಿಸಿಕೊಟ್ಟಿದೆ. ಇದಕ್ಕೆಲ್ಲ ಕಾರಣ ನಮ್ಮ ಕಾಲೇಜಿನ ಸಂಸ್ಥೆಯ ನೆಚ್ಚಿನ ಜನನಾಯಕರು, ಗೃಹ ಮಂತ್ರಿಗಳು, ಕಾರ್ಯದರ್ಶಿಗಳು ಆದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸರ್, ಹಾಗೆ ನಮ್ಮ ಸಿದ್ಧಾರ್ಥ ಅಕಾಡೆಮಿ ಆಫ್ ಎಜುಕೇಷನ್ನ ಎಲ್ಲ ಸದಸ್ಯರು ಕಾರಣರಾಗಿದ್ದಾರೆ. ಬಹುಶಃ ಸಾಕಷ್ಟು ವರ್ಷಗಳ ನಂತರ ಸಿದ್ಧಾರ್ಥ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಈ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಲಿಕ್ಕೆ ನಮಗೆ ಬಹಳ ಸಂತೋಷವಾಗ್ತಾ ಇದೆ. ಏನು ಇಂಡಿಯನ್ ವಾಲಿಬಾಲ್ ಫೆಡರೇಷನ್ ಅವರ ಒಂದು ರೂಲ್ಸು ಏನಿದೆ ಅದರ ಪ್ರಕಾರ ಎಲ್ಲ ಮ್ಯಾಚ್ಗಳು ಸಹ ತುಂಬ ಚೆನ್ನಾಗಿ ಮೂಡಿಬರಲಿವೆ. ಅದರ ಜೊತೆಗೆ ನಮ್ಮ ತುಮಕೂರು ಜಿಲ್ಲೆಯ ವಾಲಿಬಾಲ್ ತೀರ್ಪುಗಾರರು ಉತ್ತಮವಾದಂಥ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಅವರು ನಾಳೆ ಬರ್ತಾ ಇದ್ದಾರೆ. ಇದರಿಂದ ಸಾಕಷ್ಟು, ಅಂದರೆ ಒಂದು 400ರಿಂದ 450 ಕ್ರೀಡಾಪಟುಗಳನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ನಾಳೆ ಬೆಳಗ್ಗೆ 9:30ಕ್ಕೆ ಸರಿಯಾಗಿ ಕಾರ್ಯಕ್ರಮ ಉದ್ಘಾಟನೆಯಾಗಲಿದೆ. ಇದಕ್ಕೆ ತುಮಕೂರು ಜಿಲ್ಲೆಯ ನಮ್ಮ DC ಮೇಡಮ್ ಅಂತ ಶುಭಾ ಕಲ್ಯಾಣ್ ಅವರು ಸಹ ಅವರು ಮುಖ್ಯ ಅತಿಥಿಗಳಾಗಿ ಆಗಮಿಸ್ತಾ ಇದ್ದಾರೆ. ನಮಗೆ ತುಂಬ ಹೆಮ್ಮೆ ಪಡೋಂಥ ಒಂದು ವಿಷಯ. ಹಾಗೆ ಕ್ರೀಡಾಪಟುಗಳಿಗೆ ಸಾಕಷ್ಟು ಉತ್ತೇಜನ ಕೊಡತಕ್ಕಂಥ ಒಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ನಾವು ಇವತ್ತು ವಾಲಿಬಾಲ್ ಪಂದ್ಯಾವಳಿಗಳನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಆದ್ದರಿಂದ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಈ ಕ್ರೀಡಾಕೂಟದಲ್ಲಿ ಕೆಲಸ ಮಾಡಲು. ಇದಕ್ಕೆ ನಮ್ಮ ಕಾಲೇಜಿನ ಡಿಪಾರ್ಟ್ಮೆಂಟ್ ಆಫ್ ಫಿಸಿಕಲ್ ಎಜುಕೇಷನ್, ಕ್ರೀಡಾ ಸಮಿತಿಯ ಸದಸ್ಯರು, ನಮ್ಮ ಕಾಲೇಜಿನ ವಿವಿಧ ವಿಭಾಗಗಳ ಎಲ್ಲ ಮುಖ್ಯಸ್ಥರು, ಹಾಗೆ ನಮ್ಮ ಸ್ಪೋರ್ಟ್ಸ್ ವಿದ್ಯಾರ್ಥಿ ಮಿತ್ರರು, ಸ್ಪೋರ್ಟ್ಸ್ ಕೋಆರ್ಡಿನೇಟರ್ಸ್ ಯಾರಿದ್ದಾರೆ, ವಿದ್ಯಾರ್ಥಿ ಮಿತ್ರರು, ಅವರು ಸಹ ಕಳೆದ 30 ದಿನಗಳಿಂದ ಈ ಒಂದು ಕ್ರೀಡಾಕೂಟಕ್ಕೆ ಶ್ರಮವನ್ನು ವಹಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ದಯವಿಟ್ಟು ಎಲ್ಲರೂ ಬನ್ನಿ, ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ, ಕ್ರೀಡಾಕೂಟವನ್ನು ಆಯೋಜನೆ ಮಾಡೋದು ಸುಲಭ ಅಂತ ಮಾತಲ್ಲ. ನಾವು ಕ್ರೀಡಾಕೂಟವನ್ನು ನಮ್ಮ ಕಾಲೇಜಿನ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಬನ್ನಿ, ನಮಗೆ ಶುಭವನ್ನು ಹಾರೈಸಿ. ಹಾಗೆ ಬರುವಕ್ಕಂಥ ಎಲ್ಲ ಜಿಲ್ಲೆಯ ಕ್ರೀಡಾಪಟುಗಳಿಗೆ ನಾನು ಅವರಿಗೆ ಆಲ್ ದ ಬೆಸ್ಟನ್ನು ಹೇಳ್ತಾ ಇದ್ದೀನಿ. ಪುರುಷ ಮತ್ತು ಮಹಿಳೆಯ ತಂಡಕ್ಕೆ ಎಲ್ಲರಿಗೂ ಅವರೆಲ್ಲರಿಗೂ ಆಲ್ ದ ಬೆಸ್ಟು. ಎಲ್ಲ ಟೀಮು ಚೆನ್ನಾಗಿ ಆಡಲಿ. ವಿನ್ನರ್ಸ್ ಮತ್ತು ರನ್ನರ್ಸ್ ಯಾರಾದರೂ ಒಂದು ಆಗಲೇಬೇಕು. ಆದ್ದರಿಂದ ಎಲ್ಲರೂ ಚೆನ್ನಾಗಿ ಆಡಲಿ, ಎಲ್ಲ ಪಂದ್ಯಗಳು ಉತ್ತಮ ರೀತಿಯಲ್ಲಿ ಮೂಡಿಬರಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಎಲ್ರಿಗೂ ಮತ್ತೊಮ್ಮೆ ಈ ಕ್ರೀಡಾಕೂಟಕ್ಕೆ ಬನ್ನಿ ಅಂತೇಳಿ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು.